ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ಸ್ಪೆಕ್ಟರ್ JP ಹತ್ರ ಹೋಗ್ತಾರೆ. ಎಲ್ಲರೂ ಶಾಕ್ನಿಂದ ಅವರನ್ನೇ ನೋಡ್ತಾರೆ. ಗಾಯತ್ರಿ ಸ್ಮೈಲ್ ಮಾಡ್ತಾಳೆ. ಇದೇನಿದು, ಇದು ಇಲ್ಯಾಕೆ ಬಂದಿದ್ದು? ಅರೆಸ್ಟ್ ಮಾಡೋಕ್ಕೂ ಮುಂಚೆ ನನ್ನಿಂದ ಲೀಗಲ್ ಹೆಲ್ಪ್ ಏನಾದರೂ ಬೇಕಾ ಅಂತಾರೆ JP. ಖಂಡಿತ ಇಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಮತ್ತೆ ಅರೆಸ್ಟ್ ಮಾಡಿ ಅಂತಾರೆ JP. ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಮಿಸ್ಟರ್ ಜಯಪ್ರಕಾಶ್ ಪಾಟೀಲ್ ಅಲಿಯಾಸ್ ಗಂಗಾ ಅಂತಾರೆ ಇನ್ಸ್ಪೆಕ್ಟರ್. ಗಂಗಾ ನಗ್ತಾಳೆ. ಇನ್ಸ್ಪೆಕ್ಟರ್, ನೀವು ಏನು ಮಾತಾಡ್ತಿದ್ದೀರಾ? ಇಲ್ಲೇನೋ ಅಪಾರ್ಥ ಆಗಿದೆ. ಗಂಗಾ ಇವರಲ್ಲ ಇವರು ಅಂತಾಳೆ ಭಾರ್ಗವಿ. ಸಾಕ್ಷಿ ಸಮೇತನೇ ಬಂದಿದ್ದೀನಿ ಮೇಡಮ್. ಅದು ನಿಮಗೂ ಗೊತ್ತಲ್ವಾ, ನವಮಿ ಟ್ರಸ್ಟ್ಗೂ ಮತ್ತು ಗಂಗಾ ಟ್ರಸ್ಟ್ಗೂ JP ಅನ್ನೋ ಹೆಸರಲ್ಲಿ ಇವರೇ ಲೀಗಲ್ ಅಡ್ವೈಸರ್ ಆಗಿದ್ದಾರೆ. ಗಂಗಾ ಅನ್ನೋ ಹೆಸರಲ್ಲಿ ಮಕ್ಕಳನ್ನ ಕಳ್ಳಸಾಗಾಣಿಕೆ ಮಾಡೋದ್ರ ಜೊತೆಗೆ ಅವರು ಅಂಗಾಂಗಗಳನ್ನು ಮಾರ್ತಾ ಇದ್ದಾರೆ. ಅಲ್ಲಿಂದ ಸಿಗೋ ಬ್ಲ್ಯಾಕ್ ಮನಿನ ನವಮಿ ಟ್ರಸ್ಟ್ಗೆ ಡೊನೇಷನ್ ಆಗಿ ಕೊಡ್ತಾ ಇದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್, ನೀವೇನು ಹೇಳ್ತಿದ್ದೀರಾ? ನಾನು ಆ ಥರ ಎಲ್ಲ ಮಾಡಿಲ್ಲ. ನವಮಿ ಟ್ರಸ್ಟ್ ಶಕ್ತಿ ಅಂತ ಗಂಗಾನ ನೋಡಿ ಸುಮ್ಮನಾಗ್ತಾರೆ JP. ಮಾವ ಏನು ಹೇಳ್ತಿದ್ದಾರೆ ಇವರು ಅಂತಾಳೆ ಭಾರ್ಗವಿ. ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾ ಇರೋದು ಒಂದು ಫಾರಿನ್ ಕಂಪ್ನಿಗೆ. ಅದರಲ್ಲೂ ಹೆಸರನ್ನು, ಅಡ್ರೆಸ್ಸನ್ನು, ಪ್ರೂಫನ್ನು ಫೇಕ್ ಕೊಟ್ಟಿದ್ದಾರೆ. ಆದರೆ ಅನ್ಲಾಕ್ ಮಾಡೋ ಫಿಂಗರ್ ಪ್ರಿಂಟ್ ಇವರದ್ದೇ ಇದೆ. ಇದಕ್ಕಿಂತ ಸಾಕ್ಷಿ ಬೇಕಾ ಮೇಡಮ್ ಅಂತಾರೆ ಇನ್ಸ್ಪೆಕ್ಟರ್. ಆಗ ಶಾಕ್ನಿಂದ ಭಾರ್ಗವಿ ಗಂಗನ ನೋಡ್ತಾಳೆ. ಅವಳು ಸ್ಮೈಲ್ ಮಾಡ್ತಾಳೆ. ಇನ್ಸ್ಪೆಕ್ಟರ್ JP ಇಂಥ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಇನ್ನೊಂದು ಸಲ ವಿಚಾರಿಸಿ ಅಂತಾರೆ ಶಕುಂತಲಾ. ಸಿಕ್ಕಿರೋ ಸಾಕ್ಷಿಯಿಂದನೇ ಇಲ್ಲಿಗೆ ಬಂದಿದ್ದೀನಿ ಮೇಡಮ್. ಕರ್ಕೊಂಡು ಹೋಗಿ ವಿಚಾರಿಸ್ತೀನಿ. ಆಗ ಉಳಿದ ಮಾಹಿತಿನೂ ಇವರೇ ಬಾಯ್ ಬಿಡ್ತಾರೆ ಅಂತಾರೆ ಇನ್ಸ್ಪೆಕ್ಟರ್, ಇಲ್ಲೇನೋ ತಪ್ಪಾಗ್ತಿದೆ. ಗಂಗಾ ಇವರಲ್ಲ, ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ. ನಾನು ಆವಾಗಲೇ ಹೇಳಿದ್ನಲ್ಲ ಯಾರು ಅಂತ ಅಂತಾಳೆ ಭಾರ್ಗವಿ. ನನಗೂ ಈ ವಿಷಯ ನಂಬೋದಕ್ಕೆ ಕಷ್ಟ ಆಯಿತು ಮೇಡಮ್. ನೀವು ಕೊಟ್ಟಿರೋ ಕ್ಲೂ ಇಂದ ಗಂಗನ ಪತ್ತೆ ಹಚ್ಚೋದು ಸುಲಭ ಆಯಿತು. ಹೆಸರು ಬದಲಾಯಿಸ್ಕೊಂಡ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಅಂದ್ಕೊಂಡಿದ್ರು. ಆದರೂ ಸಿಕ್ಬಿಟ್ರು. ನೀವೇ ಸಾಕ್ಷಿ ಕೊಟ್ಟು ಈಗ ನೀವೇ ನಮ್ಮನ್ನು ತಡಿಬೇಡಿ ಅಂತ ಇನ್ಸ್ಪೆಕ್ಟರ್ JP ಕೈಗೆ ಬೇಡಿನ ಹಾಕ್ತಾರೆ. ಅರ್ಜುನ್ ಮುಂದೆ ಬಂದಾಗ ಅವನ್ನ ತಡಿತಾರೆ. JP, ಏನು JP ಇದು? ಏನು ನಡೀತಿದೆ? ಈಗಲೇ ಬೇಲ್ ತಗೊಳಕ್ಕಾಗಲ್ವಾ? ಅರ್ಜುನ್, ಏನು ನಡೀತಾ ಇದೆಯೋ ಇಲ್ಲಿ? ಏನಾದರೂ ಮಾಡೋ ಅಂತಾರೆ ನಿರ್ಮಲಾ. ಆಗ JPನ ಹೇಳ್ಕೊಂಡು ಹೋಗ್ತಾರೆ ಇನ್ಸ್ಪೆಕ್ಟರ್. ನನ್ನ ಮಾತು ಕೇಳಿ, ಡ್ಯಾಡ್ ಅಂಥವ್ರಲ್ಲ ಅಂತಾನೆ ಅರ್ಜುನ್. ನಮ್ಮ ಹತ್ರ ವಾರೆಂಟ್ ಇದೆ ಸರ್, ಅರೆಸ್ಟ್ ಮಾಡಲೇಬೇಕು ಅಂತಾರೆ ಇನ್ಸ್ಪೆಕ್ಟರ್, ನಿಮ್ಮ ಕೈ ಮುಗಿತೀನಿ. ಮಾಡದೇ ಇರೋ ತಪ್ಪಿಗೆ ಡ್ಯಾಡ್ ಮೇಲೆ ಅಪವಾದ ಹಾಕಿದರೆ ಅವ್ರು ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ ನೋಡಿ. ಇವತ್ತು ಒಂದಿನ ಟೈಮ್ ಕೊಡಿ, ನಾನು ಬೇಲ್ ಅರೇಂಜ್ ಮಾಡ್ತೀನಿ ಅಂತಾನೆ ಅರ್ಜುನ್. ನಿಮ್ಮ ಮಾತು ನಮಗೆ ಅರ್ಥ ಆಗುತ್ತೆ ಸರ್, ಆದರೆ ಇದು ಅಂತಿಂಥ ಕೇಸಲ್ಲ. ಹ್ಯೂಮನ್ ಟ್ರಾಫಿಕಿಂಗ್, ಆರ್ಗನ್ ಟ್ರಾಫಿಕಿಂಗ್ ಆಗಿದೆ. ಇದಕ್ಕೆಲ್ಲ ಇವರೇ ಕಾರಣ ಅನ್ನೋದಕ್ಕೆ ಸಾಕ್ಷಿ ಕೂಡ ಇದೆ. ವಕೀಲರಾಗಿ ಇದು ನಿಮಗೆ ಗೊತ್ತಲ್ವಾ? ಇದು ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಏನೇ ಕೇಳೋದಿದ್ರು ನೀವು ಸಾಕ್ಷಿ ಸಮೇತ ಕೋರ್ಟ್ಗೆ ಬಂದು ಮಾತಾಡಬೇಕು ಸರ್ ಅಂತ ಇನ್ಸ್ಪೆಕ್ಟರ್ JPನ ಕರ್ಕೊಂಡು ಹೋಗ್ತಾರೆ. ಆಗ ಎಲ್ಲರೂ ಅವ್ರ ಹಿಂದೆನೇ ಓಡಿ ಬರ್ತಿರ್ತಾರೆ. ಬೃಂದಾ ಮಾತ್ರ ಗಾಯತ್ರಿನ ತಿರುಗಿ ನೋಡಿ ಅಲ್ಲಿಂದ ಅವಳು ಬರ್ತಾಳೆ. ಆಗ ಗಾಯತ್ರಿ, ನಿಮ್ಮಂಥ ಚಿಲ್ಟಾರಿಗಳ ಹತ್ರ ಸೋಲಕ್ಕೆ ನಿನ್ನೆ ಮೊನ್ನೆ ಕಟ್ಟಿರೋ ಕೋಟೆ ಅಲ್ಲ, 25 ವರ್ಷದಿಂದ ರಕ್ತ ಹರಿಸಿ ಕಟ್ಟಿರೋ ಸಾಮ್ರಾಜ್ಯ ಅಂತ ನಗ್ತಾ, ಮನೆ ಕಟ್ಟಿರೋರು ಬಾಗಿಲನ್ನು ಭದ್ರ ಮಾಡೋದನ್ನು ಮರಿತಾರ. ಇಷ್ಟು ದೊಡ್ಡ ಕೆಲಸನ ಕೈಗೆತ್ಕೊಬೇಕಾದ್ರೆ ನಾನು ಅದೆಷ್ಟು ಯೋಚನೆ ಮಾಡಿರಬೇಡ. ಮುಂದೊಂದಿನ ಇಂಥ ಒಂದು ಸಂದರ್ಭ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾವತ್ತೋ ಒಂದಿನ ನನ್ನ ವಿಷಯ ಆಚೆ ಬರುತ್ತೆ, JP ನನ್ನ ವಿರುದ್ಧ ತಿರುಗಿ ಬೀಳ್ಬೋದು ಅಂದ್ಕೊಂಡಿದ್ದೆ. ಆದರೆ ಅವನೇ ಹಾಗೆ ತಿರುಗಿ ಬೀಳೋಕ್ಕೆ ನಾನು ಬಿಟ್ಬಿಡ್ತೀನಿ. ಅವನ ಫಿಂಗರ್ ಪ್ರಿಂಟ್ಸ್, ಅವನ ಹೆಸರಲ್ಲಿ ಅಕ್ರಮವಾದ ದಾಖಲೆಯನ್ನು ನಾನು ಯಾವಾಗಲೂ ರೆಡಿ ಮಾಡಿಸಿಟ್ಟಿದ್ದೆ. ಅವತ್ತಿನಿಂದ ಇವತ್ತಿನವರೆಗೂ JPಗೆ ಗೊತ್ತಿಲ್ಲದೆ ಎಲ್ಲ ನನ್ನ ಹತೋಟಿಲೇ ಇತ್ತು. JP ಬದುಕಲ್ಲಿ ನಡೆಯುವ ಪ್ರತಿ ಸೋಲು ಗೆಲುವಿನ ಸೂತ್ರಧಾರಿ ನಾನು. JP, ರವೀಂದ್ರನಂತ ಒಳ್ಳೆಯವರು ಇರೋವರೆಗೂ ಈ ಗಾಯತ್ರಿ ಅಲ್ಲಲ್ಲ ಈ ಗಂಗನಿಗೇನು ಆಗೋದಿಲ್ಲ ಅಂತಾಳೆ. ಈಚೆ ಅರ್ಜುನ್ ಹೊರಗಡೆ, ಡ್ಯಾಡ್ ನೀವೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ನನಗೆ ಮಾತ್ರ ಅಲ್ಲ ಇಲ್ಲಿರೋ ಎಲ್ರಿಗೂ ಗೊತ್ತು ಅಂತಾನೆ. ಇಲ್ಲ ಅರ್ಜುನ್, ನನ್ನ ಜೀವನದಲ್ಲಿ ಏನೇನಾಯಿತು ಅಂತ ನನಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಐ ಆಮ್ ಏಬಲ್ ಟು ಕನೆಕ್ಟ್ ಆಲ್ ದ ಡಾಟ್ಸ್ ಅಂತಾರೆ JP. ಡ್ಯಾಡ್ ದಯವಿಟ್ಟು ಈ ಥರ ತಲೆ ತೆಗಿಸ್ಬೇಡಿ. ನಿಮ್ಮನ್ನು ಈ ಥರ ನೋಡೋದಕ್ಕೆ ನನಗೆ ಹಿಂಸೆ ಆಗ್ತಿದೆ. ಡ್ಯಾಡ್ ನೋಡಿ, ನೀವೇನೂ ಚಿಂತೆ ಮಾಡಬೇಡಿ. ಯಾರು ಏನೇ ಹೇಳಿದ್ರು ನಾನು ನಿಮ್ಮ ಪರವಾಗಿರ್ತೀನಿ. ಅದು ಯಾರೇ ಅಡ್ಡ ಬಂದರೂ, ಅದೇನೇ ಕಷ್ಟ ಬಂದರೂ ನಾನು ನಿಮ್ಮನ್ನು ಆಚೆ ಕರ್ಕೊಂಡು ಬರ್ತೀನಿ. ಇದಕ್ಕೋಸ್ಕರ ನಾನು ಯಾರನ್ನು ಬೇಕಿದ್ರೂ ಕಳ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತಾನೆ ಅರ್ಜುನ್. ಆಗ JP ಅರ್ಜುನ್ ಕೆನ್ನೆ ಸವರಿ, ಕಣ್ಣು ತೋರದೆ ಇದ್ದಾಗ ಪ್ರಪಂಚ ಮಂಜಾಗಿ ಕಾಣುತ್ತೆ, ಆ ಧೂಳು ಒರೆಸ್ಕೊಂಡ್ಮೇಲೆ ಪ್ರಪಂಚ ಸರಿಯಾಗಿ ಕಾಣುತ್ತೆ. ಈ ಮಾತು ನೆನಪಲ್ಲಿ ಇಟ್ಕೋ ಅಂತ JP ಪೊಲೀಸ್ ಜೀಪನ್ನು ಹತ್ಕೊತಾರೆ. ಜೀಪ್ ಹೋಗುತ್ತೆ. ಈಚೆ ಗಂಗಾ ನಗ್ತಾ, ನೀನು JP ಒಂದಾಗ್ಬಿಟ್ರೆ ನನ್ನ ಕತೆ ಮುಗ್ದೋಗ್ಬಿಡುತ್ತೆ ಅಂದ್ಕೊಂಡ್ಯಾ? ಭಾರ್ಗವಿ, ನೀನು 1 ಹೆಜ್ಜೆ ಮುಂದಿಟ್ರೆ ಈ ಗಂಗಾ 10 ಹೆಜ್ಜೆ ಮುಂದಿಟ್ಟಿರ್ತಾಳೆ ಅಂತಾಳೆ. ಈಚೆ ಬೃಂದಾ, ಭಾರ್ಗವಿ, ಈಗ ಸಮಾಧಾನ ಆಯ್ತಾ ನಿನಗೆ? ಅನ್ಯಾಯವಾಗಿ ಮಾವನ್ನ ಕರ್ಕೊಂಡು ಹೋದ್ರಲ್ಲೇ, ಅವ್ರು ಏನೇ ಅನ್ಯಾಯ ಮಾಡಿದ್ರು ನಿನಗೆ ಅಂತಾಳೆ. ಡ್ಯಾಡ್ ಇಷ್ಟೊಂದು ಕ್ರೂರಿನ ಅಂತಾನೆ ಚರಣ್. ಮುಚ್ಚೋ ಬಾಯಿ, ಇನ್ನೊಂದು ಮಾತು ಡ್ಯಾಡ್ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತಾರೆ ಶಕುಂತಲಾ. ಆಗ ಗಾಯತ್ರಿ, ಈ ಮನೆಗೆ ಬಂದಾಗ ನನ್ನ ಜೀವನನೇ ಹಾಳು ಮಾಡೋಕ್ಕೆ ಬಂದಿರೋ
ಸವತಿ ಅಂದ್ಕೊಂಡೆ, ಆದರೆ ನನ್ನ ಜೀವನನ ಹಾಳು ಮಾಡೋಕೆ ಬಂದಿರೋದು ಸೊಸೆ ಅಂತ ಹೇಳ್ಕೊಂಡು ಬಂದಿರೋ ಈ ಮಾರಿ ನನ್ನ ಕುಟುಂಬನೇ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟಿಯಲ್ಲೇ, ಈಗೇನು ಮಾಡೋದು ಅರ್ಜುನ್, ನಮ್ಮ ಜೆ ಪಿನ ಹೇಗೆ ಬಿಡಿಸ್ಕೊಂಡು ಬರೋದು ಅಂತಾರೆ ನಿರ್ಮಲಾ. ಇದೇನಾ ನೀವು ಹೇಳೋಕ್ಕೆ ಅಂತ ಹೊರಟಿರೋ ದೊಡ್ಡ ಸತ್ಯ? ಮಾತಾಡ್ತಾ ಇರಲಿಲ್ವೋ? ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಿದ್ವೋ ಇಲ್ವೋ? ಆದರೂ ಈ ಮನೇಲಿ ಎಲ್ರಿಗೂ ಒಟ್ಟಿಗೆ ಇದ್ವಿ, ನೀವು ಬಂದು ನನ್ನ ಕುಟುಂಬನ ಒಡೆದ್ಬಿಟ್ರಲ್ಲ. ಛೇ, ನಿಮ್ಮನ್ನು ಮದುವೆ ಆಗಿದ್ದು, ನಿಮ್ಮನ್ನು ಸೊಸೆಯಾಗಿ ಈ ಮನೆಗೆ ಕರ್ಕೊಂಡು ಬಂದಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನನಗೆ ಇವಾಗ ಗೊತ್ತಾಗ್ತಿದೆ ಅಂತಾನೆ ಅರ್ಜುನ್. ಪಾರ್ಥ ಅಂತಾಳೆ ಭಾರ್ಗವಿ. ಇವತ್ತು ಬಯಲಾಗಿದ್ದು ಡ್ಯಾಡ್ ಮುಖ ಅಲ್ಲ, ನಿಮ್ಮ ಮುಖ. ಭಾರ್ಗವಿ, ಸುಳ್ಳು ಕೇಸ್ ಹಾಕಿದ್ರ ಡ್ಯಾಡ್ ಮೇಲೆ? ಯಾಕೆ? ನನಗೆ ಇವಾಗೆಲ್ಲ ಅರ್ಥ ಆಯಿತು. ನಿಮ್ಮ ತಂದೆಗೆ ನನ್ನ ತಂದೆ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ನನ್ನ ಹೆಂಡತಿಯಾಗಿ ಈ ಮನೇಲಿ ಇಷ್ಟು ದಿನ ಇರೋದಕ್ಕೆ ಒಪ್ಕೊಂಡ್ರಿ ಅಲ್ವಾ ಅಂತಾನೆ ಅರ್ಜುನ್. ಈಚೆ ಗಂಗಾ, ನನ್ನನ್ನೇ ಜೈಲಿಗೆ ಕಳಿಸ್ತೀನಿ ಅಂದೆ ಅಲ್ವಾ? ಪಾಪ ನಿನ್ನ ಮಾವ ಜೆ ಪಿನೇ ಜೈಲಿಗೆ ಹೊರಟೋದ. ನಾನು ಯಾರು ಅಂತ ಈಗಲಾದರೂ ನಿನಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ವಾ ಭಾರ್ಗವಿ? ನಾನು ಯಾರು ಅಂತ ಈಗಲ್ಲ, ಯಾವತ್ತಿಗೂ ಪ್ರಪಂಚಕ್ಕೆ ಗೊತ್ತೇ ಆಗೋದಿಲ್ಲ. ನಿನ್ನಂಥ ಭಾರ್ಗವಿ, ಸಾವಿರ ಕಾಳಿ ಯಾರೇ ಬಂದರೂ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ನೋಡ್ತಿರು ಈ ಮನೆಯವರನ್ನು ನನ್ನ ಬೆರಳಿನ ತುದಿನಲ್ಲಿ ಹೇಗೆ ಆಟ ಆಡಿಸ್ತೀನಿ ಅಂತ ನಗ್ತಾಳೆ. ಈಚೆ ಇನ್ಸ್ಪೆಕ್ಟರ್ ಜೆ ಪಿನ ಜೈಲ್ ಒಳಗೆ ತಳ್ತಾರೆ. ಇನ್ಸ್ಪೆಕ್ಟರ್, ನನ್ನ ಮಾತು ಕೇಳಿ, ನೀವು ಹುಡುಕ್ತಾ ಇರೋ ಗಂಗಾ ನಾನಲ್ಲ. ಪ್ಲೀಸ್ ಒಂದು ನಿಮಿಷ ಯೋಚನೆ ಮಾಡಿ. ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಿದ್ದ ಲಾಯರ್ ನಾನು ಇಂಥ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತಾರೆ ಜೆ ಪಿ. ಅದೇ ಕಣ್ರಿ ನಮಗೂ ಯೋಚನೆ ಆಗಿರೋದು. ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಇದ್ಕೊಂಡೇ ಇಂಥ ಕೆಲಸ ಮಾಡಿದಿರಲ್ಲ, ಕೇಳೋದಕ್ಕೆ ಹಿಂಸೆ ಆಗ್ತಾ ಇದೆ ರೀ ಅಂತಾರೆ ಇನ್ಸ್ಪೆಕ್ಟರ್, ಕಾನೂನು ಬಗ್ಗೆ ನನಗೂ ಚೆನ್ನಾಗಿ ಗೊತ್ತು. ಸಾಲಿಡ್ ಎವಿಡೆನ್ಸ್ ಇಲ್ಲದೆ ನನ್ನ ಅರೆಸ್ಟ್ ಮಾಡಿರೋದು ನೀವು ಮಾಡಿರೋ ದೊಡ್ಡ ತಪ್ಪು ಅಂತಾರೆ ಜೆ ಪಿ. ಏನು ಸರ್ ಹೆದರಿಸ್ತಿದ್ದೀರಾ? ಧ್ವನಿ ಏರಿಸಿ ಮಾತಾಡೋದು ಇದು ನಿಮ್ಮ ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿದ್ದೀನಿ. ನಿಮ್ಮ ಸೊಸೆ ಭಾರ್ಗವಿನೇ ಎಲ್ಲ ಸಾಕ್ಷಿನೂ ಒದಗಿಸಿದ್ದಾರೆ. ಲಾಕಪ್ಪಲ್ಲಿದ್ದೀರಾ. ಇಷ್ಟಾದರೂ ನಿಮ್ಮ ದಿಮಾಕಿಗೆ ಏನು ಕಡಿಮೆ ಇಲ್ಲ. ಏಯ್, ಊಟ ತಿಂಡಿ ಏನು ಕೊಡಬೇಡ್ರು ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ. ಈಚೆ ಅರ್ಜುನ್ ಜೈಲಿಗೆ ಬರ್ತಾನೆ. ಜೆ ಪಿ ಹತ್ರ, ಡ್ಯಾಡ್ ನೀವೇನೂ ವರಿ ಮಾಡಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ ಅಂತಾನೆ ಅರ್ಜುನ್. ಪ್ರಪಂಚನೇ ಮುಳುಗಿ ಹೋಗಿದೆ ಅರ್ಜುನ್, ಹೇಗೆ ಸರಿ ಮಾಡ್ತೀಯೋ? ನನ್ನ ಅರೆಸ್ಟ್ ಮಾಡಿರೋದು ಯಾವುದೋ ಸಣ್ಣ ವಿಷಯಕ್ಕಲ್ಲ, ಆರ್ಗನ್ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್ ಇದನ್ನೆಲ್ಲ ಮಾಡಿದ್ದೀನಿ ಅನ್ನೋ ಅಪವಾದದ ಮೇಲೆ ಅಂತಾರೆ ಜೆ ಪಿ. ಅಷ್ಟಕ್ಕೂ ಅವ್ರು ಆ ಜಾಲದಲ್ಲಿ ನೀವು ಹೇಗೆ ಸಿಕ್ಕಾಕೊಂಡ್ರಿ ಅಂತಾನೆ ಅರ್ಜುನ್. ಶಕ್ತಿ ಅಂತಾರೆ ಜೆ ಪಿ. ಶಕ್ತಿ ಅಂಕಲ್ಲ ಅಂತಾನೆ ಅರ್ಜುನ್. ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ಜೆ ಪಿ. ಅವ್ರೇನು ಮಾಡಿದ್ರು ಡ್ಯಾಡ್ ಅಂತಾನೆ ಅರ್ಜುನ್. ಹೌದು ಅರ್ಜುನ್, ಗೆಳೆಯ ಅಂದ್ಕೊಂಡು ಜೊತೇಲಿ ಇದ್ಕೊಂಡು ಚೂರಿ ಹಾಕ್ಬಿಟ್ಟ. ಆ ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ ನವಮಿ ಟ್ರಸ್ಟ್ ಅಂತ, ತುಂಬ ವರ್ಷದ ಹಿಂದೆ ಶಕ್ತಿ ನನ್ನ ಹತ್ರ ಬಂದು ಈ ಸಂಸ್ಥೆಗೆ ಲೀಗಲ್ ಅಡ್ವೈಸರ್ ಆಗು ಅಂತ ಕೇಳ್ಕೊಂಡ. ಅದಾದ ಸ್ವಲ್ಪ ದಿನಕ್ಕೆ ಈ ಸಂಸ್ಥೆಗೆ ನೀನೇ ಟ್ರಸ್ಟಿ ಆಗು ಅಂತಂದ. ಗೆಳೆಯ ಅನ್ನೋ ನಂಬಿಕೆ ಮೇಲೆ ನಾನು ಆಯಿತು ಅಂದೆ. ಆ ಟ್ರಸ್ಟಲ್ಲಿ ಏನು ವ್ಯವಹಾರ ನಡೀತಿತ್ತು ಅಂತ ನನಗೆ ಗೊತ್ತಿಲ್ಲ ಅರ್ಜುನ್. ಅವನು ಹೇಳಿದ್ದು ಬಡ ಮಕ್ಕಳ ಪರವಾಗಿ ಒಂದಿಷ್ಟು ದಾನ ಧರ್ಮ ಮಾಡ್ತಿದ್ದೀನಿ, ಅದು ನನ್ನ ಪೊಲಿಟಿಕಲ್ ಕ್ಯಾರಿಯರ್ಗೋಸ್ಕರ ಅಂತ ಹೇಳ್ದ. ಅದಕ್ಕೆ ನಾನು ಒಪ್ಕೊಂಡೆ. ಬಟ್ ಐ ಆಮ್ ಟ್ರ್ಯಾಫ್ಡ್ ಅರ್ಜುನ್. ಅವನ ಮಾತನ್ನು ಕೇಳಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇದನ್ನೆಲ್ಲ ತುಂಬ ವರ್ಷದಿಂದ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತಾರೆ ಜೆ ಪಿ. ಆ ಶಕ್ತಿ ಪ್ರಸಾದ್ ಸಣ್ಣ ಪುಟ್ಟ ಕೆಟ್ಟ ಕೆಲಸನ ಮಾಡ್ತಾನೆ ಅಂತ ಗೊತ್ತಿತ್ತು, ಆದರೆ ನಿಮ್ಮ ಫ್ರೆಂಡ್ಶಿಪ್ ಯೂಸ್ ಮಾಡಿಕೊಂಡು ಇಂಥ ನೀಚ ಕೆಲಸ ಮಾಡ್ತಿದ್ದ ಅಂತಾನೆ ಅರ್ಜುನ್. ದುರ್ಜನರು ಜಾಲಿ ಮರದ ಹಾಗೆ, ಹೂವು ಹಣ್ಣು ನೆರಳು ಏನು ಕೊಡಲ್ಲ, ಮುಳ್ಳಿಂದ ತಮ್ಮ ವಿಷ ಕಾರ್ತಾರೆ. ಹಾಗಂತ ನಮ್ಮ ಅಮ್ಮ ನನಗೆ ಸಾಕಷ್ಟು ಬಾರಿ ಹೇಳಿದ್ಲು. ಆದರೆ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಹೇಳು ಅಂತಾರೆ ಜೆ ಪಿ. ಇದೆಲ್ಲ ಓಕೆ ಡ್ಯಾಡ್, ಆದರೆ ಭಾರ್ಗವಿಗೆ ಇದೆಲ್ಲ ಗೊತ್ತಾಗ್ಲಿಲ್ವಾ? ಆ ಶಕ್ತಿ ಪ್ರಸಾದ್ ನಿಮ್ಮನ್ನು ಯೂಸ್ ಮಾಡ್ಕೊಂಡ, ಆದರೆ ಭಾರ್ಗವಿ ಅವ್ರ ತಂದೆಗಾದ ಮೋಸಕ್ಕೆ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಂಡ್ರು ಅಂತಾನೆ ಅರ್ಜುನ್. ನೋ ಅಂತಾರೆ ಜೆ ಪಿ. ಏನ್ರಿ, ಪರ್ಮಿಷನ್ ಇಲ್ಲದೆ ಆರೋಪಿ ಜೊತೆ ಮಾತಾಡೋಕ್ಕೆ ಯಾರೇ ಅವಕಾಶ ಮಾಡಿಕೊಟ್ಟಿದ್ದು ಅಂತ ಆಗ ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ಸ್ಪೆಕ್ಟರ್, ಸಾರಿ, ಆದಷ್ಟು ಬೇಗ ಬೇಲ್ ರೆಡಿ ಮಾಡ್ತೀನಿ, ಅಲ್ಲಿವರೆಗೂ ಡ್ಯಾಡನ್ನು ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್ ಅಂತಾನೆ ಅರ್ಜುನ್. ಆರೋಪಿನ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಹೇಳ್ಕೊಡೋಕೆ ಬರ್ತಿದ್ದೀರಾ ಅಂತಾರೆ ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ಡ್ಯಾಡ್ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಬರ್ತಾಳೆ. ಭಾರ್ಗವಿ ಮೇಡಮ್ ಬನ್ನಿ, ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತಾರೆ ಇನ್ಸ್ಪೆಕ್ಟರ್. ಇಲ್ಲ ಪರವಾಗಿಲ್ಲ, ನಾನು ಮಾವನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಭಾರ್ಗವಿ. ಈಚೆ ನಿರ್ಮಲಾ ಆಳ್ತಾ, ಇದೇನತ್ತೆ ಇದು? ಜೆ ಪಿ ಕಳ್ಳ ಅಂತೆ, ಮಕ್ಕಳನ್ನ ಕಳ್ತನ ಮಾಡ್ತಾರಂತೆ. ಅಲ್ಲ ಅತ್ತೆ, ಇಷ್ಟು ವರ್ಷದಲ್ಲಿ ನಮ್ಮನೆ ಮಕ್ಕಳ ಮೇಲೆ ಒಂದ್ಸಲ ಕೈ ಎತ್ತಿ ಹೊಡೆದವರಲ್ಲ ಅವರು. ರೀತು, ನಿಶಾ, ಸನ್ನಿಧಿ ಇವರೆಲ್ಲ ತಮ್ಮ ಮಕ್ಕಳೇ ಅನ್ನೋ ಹಾಗೆ ಕಾಳಜಿ ಮಾಡ್ತಿದ್ದವ್ರು ಅವರು. ಅಂತ ಜೆ ಪಿ ಮೇಲೆ ಇಂಥ ಆರೋಪನ
ನಮ್ಮ ಇಡೀ ಸಿಟಿನಲ್ಲೇ ಫೇಮಸ್ ಲಾಯರ್ JP ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸೋ ಸ್ಥಾನದಲ್ಲಿರೋರು, ಅವರನ್ನೇ ಪೊಲೀಸ್ನವರು ಅರೆಸ್ಟ್ ಮಾಡಿದಂದರೆ ಏನು ನಮ್ಮ ಮನೆ ಮರ್ಯಾದೆ ಬೀದಿಗೆ ಬಂದುಬಿಡ್ತಲ್ಲ ಅತ್ತೆ. ಮರ್ಯಾದೆ ಮನೆ ಹಾಳಾಗೋಗ್ಲಿ. ಮೊದಲು ನನ್ನ ಗಂಡ ಮನೆಗೆ ಬಂದರೆ ಅಷ್ಟೇ ಸಾಕು. ಅವರು ಎಷ್ಟು ದುಃಖ ಪಡ್ತಿದ್ದಾರೋ ಅಂತ ನೆನೆಸ್ಕೊಂಡ್ರೆ ನನಗೆ ಜೀವನೇ ಹೋದಂಗೆ ಆಗ್ತಿದೆ ಅಮ್ಮ. ಅದು ನಾನ್ ಬೇಲೇಬಲ್ ಆಫರ್ಸ್ ಅಂತೆ, ತಕ್ಷಣಕ್ಕೆ ಬೇಲ್ ಕೂಡ ಸಿಗೋದಿಲ್ಲ ಅಂತೆ. ನಮ್ಮ JP ಮನೆಗೆ ವಾಪಸ್ ಬರೋದೇ ಇಲ್ವಮ್ಮ ಅಂತಾರೆ ನಿರ್ಮಲಾ. ಬಿಡ್ತು ಅನ್ನು ನಿರ್ಮಲಾ, ನನ್ನ ಮಗ ಯಾವ ತಪ್ಪು ಮಾಡಲಿಲ್ಲ ಅಂತಾರೆ ಶಕುಂತಲಾ. ನಿಮಗೆ ಗೊತ್ತು ಅತ್ತೆ, ಆದರೆ ಪೊಲೀಸ್ನವರು ಒಪ್ತಿಲ್ಲ ಅಂತಾರೆ ನಿರ್ಮಲಾ. ಇದೆಲ್ಲ JP ವಿರುದ್ಧ ಮಾಡಿರೋ ಸಂಚು. ನಮ್ಮವರೇ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕಿಬಿಟ್ರಲ್ಲ ಅಂತಾರೆ ಶಕುಂತಲಾ. ಆಗ ಗಾಯತ್ರಿ ಗ್ರ್ಯಾಂಡ್ ಆಗಿ ರೆಡಿಯಾಗಿ ಅವರಿಬ್ಬರ ಮುಂದೆ ಬಂದು ನಿಂತ್ಕೋತಾರೆ. ನಂತರ ಭಾರ್ಗವಿ ರೋಡಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಗಂಗಾ ಅವಳ ಮುಂದೆ ಕಾರಲ್ಲಿ ಬಂದು ಕೆಳಗಿಳಿದು, ಇಷ್ಟು ಬೇಗ ಬೀದಿಗೆ ಬಂದುಬಿಟ್ಟೆಲ್ಲ ಕಾಳಿ ಅಂತಾಳೆ. ನೀನು ಅದೇ ಬೀದಿಲಿ ನಿಂತಿದ್ಯಾ ಅಂತ ಮರಿಬೇಡ ಗಂಗಾ. ನೀನು ಮಾಡಿರೋ ಈ ಸಂಚು ಜಾಸ್ತಿ ದಿನ ಉಳಿಯಲ್ಲ ಗಂಗಾ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.